ಇಂದು ಬ್ರಹ್ಮರ್ಷಿ ನಾರಾಯಣ ಗುರುಗಳ 171ನೇ ಜಯಂತ್ಯೋತ್ಸವ ಕೋಲಾರ ಜಿಲ್ಲಾಡಳಿತ ಹಾಗೂ ಯಾರೇ ಈಡಿಗ ಜನಾಂಗದ ಕೌಶಲಾಭಿವೃದ್ಧಿ ಸಂಘ ಹಾಗೂ ನಾರಾಯಣ ಗುರು ಚಾರಿಟಬಲ್ ಟ್ರಸ್ಟ್ನ ಸಹಯೋಗದಲ್ಲಿ ಚೆನ್ನಯ್ಯ ರಂಗಮಂದಿರದಲ್ಲಿ ತುಂಬ ಸುಂದರವಾಗಿ ಅರ್ಥಪೂರ್ಣವಾಗಿ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮಕ್ಕೆ ಈಡಿಗ ಮಹಾಸಂಸ್ಥಾನದ ನಾರಾಯಣ ಗುರು ಮಹಾಸಂಸ್ಥಾನದ ಪೀಠಾಧಿಪತಿಗಳು ಶ್ರೀ ರೇಣುಕಾನಂದ ಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಹಾಗೆಯೇ ವಿಶೇಷ ಆಹ್ವಾನಿತರು ಹಾಗೂ ಉಪನ್ಯಾಸಕರಾಗಿ ನಾರಾಯಣ ಗುರುಗಳ ಬಗ್ಗೆ ಅಧ್ಯಯನ ಮಾಡಿರತಕ್ಕಂಥ ನಿವೃತ್ತ KS ಅಧಿಕಾರಿಗಳು BK ಶಿವರಾಮ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದರು. ಹಾಗೆಯೇ ಇಲ್ಲಿನ ನಗರಸಭೆಯ ಜಿಲ್ಲಾಧ್ಯಕ್ಷರು ಹಾಗೂ ತಹಸೀಲ್ದಾರ್ ಅವರು ಎಲ್ಲ ಅವರ ಒಂದು ಘನ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿಬಂತು. ನಾರಾಯಣ ಗುರುಗಳು ಒಬ್ಬ ದಾರ್ಶನಿಕರು, ಸಮಾಜ ಸುಧಾರಕರು, ಸಂತರು, ಆ ಜನನ ಒಂದು ಪರಿವರ್ತನೆಯ ಹಾದಿನ ತೋರಿಸಿದ ಒಂದು ಮಹಾಸದೃಢರು. ಇವರ ಜಯಂತಿ ಸರ್ಕಾರದ ವತಿಯಿಂದ ಆಯೋಜನೆ ಮಾಡಿರುವುದು ನಾವು ಅವರಿಗೆ ಅಭಿನಂದನೆ ಸಲ್ಲಿಸ್ತೀವಿ ನಮ್ಮ ಜನಾಂಗದ ಪರವಾಗಿ. ಹೀಗೆ ಈ ಸಂದೇಶಗಳೇನು ಅಂದರೆ ನಾರಾಯಣ ಗುರುಗಳದು ಒಂದೇ ಜಾತಿ ಒಂದೇ ಮತ ಒಬ್ಬನೇ ದೇವರು. ಆಗ ಮಾನವನಿಗೆ ಭಿನ್ನಾಭಿಪ್ರಾಯಗಳಿರಲ್ಲ, ಅಸಮಾನತೆ ಇರಲ್ಲ, ಅಸ್ಪೃಶ್ಯತೆಯನ್ನು ಯಾರೂ ನೋಡಲ್ಲ. ಈ ಒಂದು ಗುಣನ ಅಳವಡಿಸ್ಕೊಂಡು ಹೋದರೆ ನಾವು ಇನ್ನೂ ಯಾವುದೋ ಒಂದು ಶತಮಾನಗಳ ಹಿಂದಿನಂತೆ ಈಗಲೂ ಹಾಗೆ ಬದುಕಬೇಕಾಗ್ತದೆ ಅಂತ ಆಗ 171 ವರ್ಷಗಳ ಹಿಂದೆಯೇ ಅವರು ಒಂದು ಬುನಾದಿ ಹಾಕ್ಕೊಟ್ಟಿದ್ದಾರೆ. ಅವರು ಹೆಚ್ಚಿನ ಮಹತ್ವ ಶಿಕ್ಷಣ ಕಲೀರಿ ಅಂತ ಒಂದು ಅದು ಕೂಡ ಅವರು ಶಿಕ್ಷಣದಿಂದ ಸ್ವತಂತ್ರರಾಗಿರಿ, ಸಂಘಟನೆಯಿಂದ ಬಲವಿತರಾಗಿರಿ, ಯಾರ ಮೇಲೆ ಯಾರೂ ದ್ವೇಷ ಬೇಡ, ಮೇಲಿನವ್ರು ಮೇಲ್ತರ ಅಂದ್ಕೊಳ್ಳಿ, ನಿಮ್ಮ ಕೆಲಸ ಮಾಡಿ, ಇಲ್ಲಿ ಆವಾಗಲೇ ಭೇದ ಭಾವ ಇಲ್ದಿರ ನಿಮ್ಮನ್ನು ಅವ್ರಿಗೆ ತೋರಿಸ್ಕೊಡೋಕ್ಕಾಗೋದು ಅಂತ ಆಗಿನ ಕಾಲಕ್ಕೆ ಹೇಳಿದ್ದಾರೆ. ಈಗ ನಾವು ಈ ಆಚರಣೆಯ ಮೂಲಕ ಮಾನವನಲ್ಲಿರೋ ಇನ್ನೂ ಆ ಒಂದು ಅಸಮಾನತೆ ಅನ್ನೋದೇನಾದರೂ ಇದ್ದರೆ ಈಗಲಾದರೂ ಈ ಗುರುಗಳ ತತ್ವ ಸಂದೇಶಗಳಿಂದ ದೂರವಾಗಿರಿ, ಎಲ್ಲ ಜಾಗೃತರಾಗಿರಿ, ಎಲ್ಲ ಧರ್ಮಗಳನ್ನು ಒಂದಾಗಿಸಿರಿ. ಈ ಒಂದು ಸಮಾಜಕ್ಕೆ ಮಾತ್ರ ಇದು ಸೀಮಿತವಾಗಿ ಧರ್ಮಾಚರಣೆ ಮಾಡಿ ಜಯಂತ್ಯೋತ್ಸವ ಮಾಡಿ ಅಂತ ಸರ್ಕಾರ ಹೇಳಿಲ್ಲ. ಇಂಥ ಗುರುಗಳು ಸಮಾಜದಲ್ಲಿ ಇದ್ದಿದ್ದರಿಂದಲೇ ಎಲ್ಲ ಸಮಾಜಗಳು ಒಂದಾಗಲಿಕ್ಕೆ ಅವಕಾಶ ಅಂತ ಇದನ್ನು ತೋರ್ಪಡಿಸಿದ್ದಾರೆ. ಸಮುದಾಯದವರು, ಇತರೆ ವರ್ಗದವರು ಎಲ್ಲ ಒಟ್ಟಾಗಿ ಈ ಒಂದು ಸಮಾಜಕ್ಕೆ ಒಂದು ಸಂದೇಶ ಹೋಗಲಿ ಅಂತ ಈ ಒಂದು ಜಯಂತಿನ ಕೊಟ್ಟಿರೋದು. ಎಲ್ಲರೂ ಬಂದು ಭಾಗವಹಿಸಿ ಒಳ್ಳೆಯ ಹಿತವಚನಗಳು ಹೇಳಿದ್ದಾರೆ, ಉಪದೇಶಗಳು ಹೇಳಿದ್ದಾರೆ. ಹಾಗೆಯೇ ನಮ್ಮ ಸಮುದಾಯಕ್ಕೆ ಎಲ್ಲ ವರ್ಗದ ಸಮುದಾಯಗಳಿಗೂ ಶಿಕ್ಷಣವೇ ಜೀವನದ ಅತಿ ಮುಖ್ಯ ಆಧಾರ.